ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ವಾಯುದಾಳಿಯ ಭೀತಿಯಲ್ಲಿ ಪಾಪಿ ಪಾಕಿಸ್ತಾನ ಇದೆ. ಭಾರತಕ್ಕೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ ಪಾಕ್ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದ ವಿಮಾನಗಳ ಹಾರಾಟಕ್ಕೆ ನಿನ್ನೆನೇ ನಿರ್ಬಂಧ ಹೇರಿತ್ತು ಪಾಕಿಸ್ತಾನ. ಈ ಮೂಲಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಮತ್ತಷ್ಟು ಶೀತಲಗೊಳ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ 5 ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಈ ಮೂಲಕ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನು ಸಾರಿತ್ತು. ಯಾವಾಗ ಭಾರತದಿಂದ ರಾಜತಾಂತ್ರಿಕ ಸಮರವನ್ನು ಸಾರಲಾಯಿತೋ ಪಾಕಿಸ್ತಾನ ಅಲರ್ಟ್ ಆಗುತ್ತೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗುತ್ತೆ. ವಾಯುದಾಳಿಯ ಭೀತಿಯಿಂದ ಈಗ ಪಾಪಿ ಪಾಕಿಸ್ತಾನ ನಲುಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿಯೇ ಭಾರತಕ್ಕೆ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ 2 ದೇಶಗಳ ನಡುವಿನ ಆ ಬಾಂಧವ್ಯ ಆಗಿರಬಹುದು ಅದು ಈಗ ಮತ್ತಷ್ಟು ಕುಸಿತಾ ಇದೆ, ಮತ್ತಷ್ಟು ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಭಯೋತ್ಪಾದಕರ ಜಾಲವನ್ನ ಭೇದಿಸಲಿಕ್ಕೆ ಈಗ ಭಾರತೀಯ ಸೇನೆ ಪಣ ತೊಟ್ಟಿದೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ ಉಗ್ರರಿಗೆ ಪಾಕಿಸ್ತಾನದಿಂದ ಟ್ರೈನಿಂಗ್ ಅಂತೆ. ತನಿಖೆಗಿಳಿದಂತಹ ಅಧಿಕಾರಿಗಳಿಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. 5 ರಿಂದ 7 ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಎನ್ನುವಂತಹ ಹಿಂಟ್ ಭಾರತೀಯ ಸೇನೆಗೆ ಸಿಗ್ತಾ ಇದೆ. ಆದರೆ ಪಾಕಿಸ್ತಾನ ಹೇಳೋದೇನು, ನಾನವನಲ್ಲ, ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಹಾಗಾಗಿಯೇ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ನೇರ ಸಂದೇಶವನ್ನು ಪಾಪಿ ಪಾಕಿಸ್ತಾನಕ್ಕೂ ಕೂಡ ರವಾನಿಸಿದ್ದಾರೆ. ರಾಜತಾಂತ್ರಿಕ ಸಮರವನ್ನು ಸಾರಿದ್ದಾರೆ. ಈಗಿರುವಂಥದ್ದು ಈ 4 ರಿಂದ 7 ಜನ ಉಗ್ರರನ್ನು ಹುಟ್ಟಡಗಿಸುವಂತಹ ಕೆಲಸ ಆಗಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಒಂದು ಕಡೆ ಈ ಉಗ್ರರನ್ನ ಮಟ್ಟ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕ ಸಮರವನ್ನು ಕೇಂದ್ರ ಸರ್ಕಾರ ಸಾರಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಕಾಶ್ಮೀರದಲ್ಲಿ ಅಂತ ಹೇಳಿ? ಪ್ರೇಮ್, ಈಗ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿ ಹತೋಟಿಯಲ್ಲಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಪಹಲ್ಗಾಮ್ನ ಬೈಸರನ್ನಲ್ಲಿ ಏನು ಭಯೋತ್ಪಾದಕ ದಾಳಿ ನಡೆದಿತ್ತು ಆ ಒಂದು ಪ್ರದೇಶವನ್ನು ಈಗ ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಪಹಲ್ಗಾಮ್ ನಗರವನ್ನು ಬಂದ್ ಮಾಡಲಾಗಿದೆ. ಯಾವುದೇ ಪ್ರವಾಸಿಗರಿಗೆ ಹೆಚ್ಚು ಅವಕಾಶ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರವಾಸಿಗರು ಹೆದರಿ ಅಲ್ಲಿಗೆ ಹೋಗದೆ ಇರುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಇಡೀ ಬೈಸರನ್ ಮತ್ತು ಪಹಲ್ಗಾಮ್ ನಗರಗಳಿಂದವೆ ಎಲ್ಲವೂ ಕೂಡ ಖಾಲಿಯಾಗಿರುವಂಥದ್ದು. ಅದರ ಜೊತೆಗೆ ಈಗ ಏನು ಭಯೋತ್ಪಾದಕ ದಾಳಿಯಾಗಿತ್ತು ಬೈಸರನ್ ವ್ಯಾಲಿ ಏನಿದೆ ಅದನ್ನು ಸಂಪೂರ್ಣವಾಗಿ ಆರ್ಮಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂಥದ್ದು. ಕೇಂದ್ರದ ಮೀಸಲು ಪಡೆಗಳೆಲ್ಲವೂ ಕೂಡ ಅಲ್ಲಿ ಹದ್ದಿನ ಕಣ್ಣನ್ನು ಇಟ್ಕೊಂಡು ಗಸ್ತು ತಿರುಗ್ತಾ ಇರುವಂಥದ್ದು. ಮುಖ್ಯವಾಗಿ ಒಂದು ಅನುಮಾನ ಇರುವಂಥದ್ದು ಏನು ಅಂದರೆ, ಆ ಭಯೋತ್ಪಾದಕ ದಾಳಿಗೆ ಬಂದಂಥ ಭಯೋತ್ಪಾದಕರೇನಿದ್ರು ಅವರೆಲ್ಲರೂ ಕೂಡ ಇನ್ನೂ ಅಲ್ಲೇ ಪರ್ವತಗಳ ಶ್ರೇಣಿಯಲ್ಲಿ ಅಡಗಿ ಕುಳಿತಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮಾನಗಳಿದ್ದಾವೆ. ಹೀಗಾಗಿ ಆ ಇಡೀ ಪ್ರದೇಶವನ್ನು ಆವರಿಸಿಕೊಂಡು ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಈಗಾಗಲೇ ನಿರಂತರವಾಗಿ ಮಾಡಲಾಗ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಭಯೋತ್ಪಾದಕರ ಹೆಸರುಗಳು ಹೊರಗಡೆ ಬಂದಿರುವಂಥದ್ದು. ಅಲಿತಾಹಾ ಆಗಿರ್ಬೋದು, ಆಸಿಫ್ ಆಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಹೆಸರುಗಳೇನು ಹೊರಗಡೆ ಬಂದಿದ್ದಾವೆ. ಅವರ ಮನೆಗಳನ್ನು ಧ್ವಂಸ ಮಾಡುವಂಥ ಕೆಲಸಗಳಾಗಿದ್ದಾವೆ ಒಂದು ಕಡೆಗೆ. ಮತ್ತೊಂದು ಕಡೆ ಅವರ ಹುಡುಕಾಟವನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ದಾಳಿಯನ್ನು ನಡೆಸಿದ ಬಳಿಕ ಅವರು ಬೇರೆಲ್ಲೂ ಕೂಡ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ 3 ಕಡೆಯಿಂದಲೂ ಕೂಡ ಬೆಟ್ಟ ಗುಡ್ಡ ದುರ್ಗಮ ರಸ್ತೆಗಳೇ ಇರುವಂಥದ್ದು. ಒಂದು ಕಡೆಯಿಂದ ಮಾತ್ರ ಸಾರ್ವಜನಿಕರು ಓಡಾಡಬಹುದಾದಂಥ ರಸ್ತೆ ಇದೆ. ಸೊ ಹೀಗಾಗಿ ಅವರು ಅಲ್ಲೇ ಎಲ್ಲಾದರೂ ಕಾಡಿನಲ್ಲಿ ಅಡಗಿ ಕುಳಿತಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಈಗ ಸೇನೆಯ ಒಂದು ಅನುಮಾನ ಆಗಿರುವಂಥದ್ದು. ಹಾಗಾಗಿ ಇಡೀ ಪ್ರದೇಶವನ್ನು ಆವರಿಸಿಕೊಂಡು ಅಲ್ಲೆಲ್ಲ ಪರಿಶೀಲನೆಯನ್ನು ಮಾಡುವಂಥದ್ದು, ಕೋಬಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಿನ್ನೆ ನಾವು ಕೂಡ ಬೈಸರನ್ ವ್ಯಾಲಿಗೆ ಹೋದಂಥ ಸಂದರ್ಭದಲ್ಲಿ ನಾವಿದ್ದಂಥ ಸಂದರ್ಭದಲ್ಲೇ ಕೋಬಿಂಗ್ ಕೂಡ ಆರಂಭ ಆಗಿತ್ತು. ಆಗಲೂ ಕೂಡ ಅವ್ರನ್ನ ಹುಡುಕಾಟ ಮಾಡುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಇವತ್ತು ಕೂಡ ಆ ಚಟುವಟಿಕೆಗಳು ಮುಂದೆ ಹೊರದಿರುವಂಥದ್ದು. ಒಂದು ವೇಳೆ ಅವ್ರು ಏನಾದರೂ ಸ್ವಲ್ಪ ಕಣ್ಣಿಗೆ ಬಿದ್ದರೂ ಅವರ ಚಟುವಟಿಕೆಗಳೇನಾದರೂ ಕಂಡ್ರೆ ಅಲ್ಲೇ ಎನ್ಕೌಂಟರ್ ಮಾಡುವಂಥ ಸಾಧ್ಯತೆಗಳು ಈಗ ಒಂದು ಭಾಗದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ಮತ್ತು
ಮತ್ತು ಭಾರತದ ಸಂಬಂಧ ಏನಿದೆ ಅದು ಇನ್ನಷ್ಟು ಹಳಸುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಪಾಕಿಸ್ತಾನ ಈಗ ದಾಳಿಯ ಭೀತಿಯಲ್ಲಿರುವಂಥದ್ದು. ಈ ಹಿಂದೆ ಏರ್ ಸ್ಟ್ರೈಕ್ ಅನ್ನು ಭಾರತ ಏನು ಮಾಡಿತ್ತು ಅದೇ ರೀತಿಯಾದಂಥ ದಾಳಿ ಆಗ್ಬೋದು ಅನ್ನೋ ಕಾರಣಕ್ಕೆ ತನ್ನ ವಾಯು ಪ್ರದೇಶವನ್ನು ಭಾರತಕ್ಕೆ ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಿದೆ. ಇದರಿಂದ ಯಾವುದೇ ಸೇನಾ ವಿಮಾನಗಳಿರಲಿ, ಪ್ಯಾಸೆಂಜರ್ ವಿಮಾನಗಳು ಕೂಡ ಓಡಾಡದೇ ಇರುವಂಥ ಸನ್ನಿವೇಶಗಳು ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಎರಡೂ ದೇಶಗಳ ನಡುವೆ ಏನು ಪ್ರಯಾಣಿಕರು ಓಡಾಡಬೇಕಿತ್ತು ಅವ್ರಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳು ಈಗ ಶುರುವಾಗಿದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿಯೂ ಕೂಡ ಇಡೀ ಪಾಕಿಸ್ತಾನವನ್ನು ಕಟ್ಟಿ ಹಾಕಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಹಂತದಲ್ಲೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇದೆ. ಪ್ರೇಮ್.